ಕಾಲಿಗೆ ಪೆಟ್ಟಾಗಿದ್ದಂಥ ಬಾಲಕಿ ಶಸ್ತ್ರಚಿಕಿತ್ಸೆ ಬಳಿಕ ಸಾವನ್ನಪ್ಪಿದ್ದಾಳೆ. ಕಾಲಿಗೆ ಪೆಟ್ಟಾಗಿದ್ದಂಥ ಬಾಲಕಿಗೆ ಶಸ್ತ್ರಚಿಕಿತ್ಸೆಯನ್ನು ನೀಡಲಾಯಿತು. ಅದಾದ ನಂತರ ಆ ಬಾಲಕಿ ಸಾವನ್ನಪ್ಪಿರುವುದು. 7 ವರ್ಷದ ಪುಟ್ಟ ಬಾಲಕಿ ಸಾನ್ವಿ ಆಪರೇಷನ್ ಬಳಿಕ ಸಾವನ್ನಪ್ಪಿದ್ದಾಳೆ. ಮಂಡ್ಯದ ಮಿಮ್ಸ್ ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯ ಇದು ಆರೋಪ ಕೇಳಿ ಬರ್ತಾ ಇದೆ. ಟೈಲ್ಸ್ ಬಿದ್ದು ಬಾಲಕಿ ಸಾನ್ವಿ ಕಾಲಿನ ಮೂಳೆ ಮುರಿದಿತ್ತಂತೆ. ಕಾಲಿನ ಮೂಳೆಗೆ ಆಪರೇಷನ್ ಆಗಿ ವಾರ್ಡ್ಗೆ ಶಿಫ್ಟ್ ಮಾಡಲಾಗಿತ್ತು. ಶುಕ್ರವಾರ ಬೆಳಗ್ಗೆ ಸಾನ್ವಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿ ಐಸಿಯುಗೆ ಶಿಫ್ಟ್ ಮಾಡ್ತಾರೆ. ಐಸಿಯುನಲ್ಲಿ ಡ್ರಿಪ್ಸ್ ನೀಡ್ತಾ ಇದ್ದಂತೆ ಬಾಲಕಿ ಪ್ರಜ್ಞೆ ಕಳ್ಕೊಳ್ತಾಳೆ. ವೈದ್ಯರ ನಿರ್ಲಕ್ಷ್ಯದಿಂದಲೇ ಬಾಲಕಿ ಸಾವಾಗಿದೆ ಅಂತ ಕುಟುಂಬಸ್ಥರು ಆರೋಪವನ್ನ ಮಾಡ್ತಾ ಇದ್ದಾರೆ. ಅಂಗಾಂಗ ವೈಫಲ್ಯದಿಂದ ಬಾಲಕಿ ಸಾವಾಗಿದೆ. ಡಾಕ್ಟರ್ ಚೇತನ್ ಎಂಬುವರ ವಿರುದ್ಧ ಸಾನ್ವಿ ತಂದೆ ಇಲ್ಲಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಸಹಿ ಹಾಕಿದ್ರೆ ಮಾತ್ರ ಶವ ಕೊಡ್ತೇವೆ ಅಂದಿದ್ರಂತೆ ಮಿಮ್ಸ್ ಡಾಕ್ಟರ್ಸ್. ಕಾಲಿಗೆ ಪೆಟ್ಟಾಗಿದ್ದಂತ ಬಾಲಕಿ ಶಸ್ತ್ರಚಿಕಿತ್ಸೆ ಬಳಿಕ ಸಾವನ್ನಪ್ಪಿರೋದು. ಅದೆಂಗಪ್ಪ ಕಾಲಿಗೆ ಪೆಟ್ಟಾಗಿದ್ದಕ್ಕೆ ಓರ್ವ ಬಾಲಕಿ ಮೃತಪಡ್ತಾಳೆ ಅಂತ ಅಂದ್ರೆ ಅದೆಂಗೆ ಸಾಧ್ಯ? ಪ್ರತಿನಿತ್ಯ ಏನೋ ಒಂದು ಆಗ್ತಾನೆ ಇರುತ್ತೆ ಒಬ್ಬೊಬ್ಬರಿಗೆ. ಈಗ ಎಲ್ಲೋ ಬೈಕ್ ಮೇಲೆ ಹೋಗುವಾಗ ಬೆದಿರ್ತಾರೆ, ಕಾಲಿಗೆ ಪೆಟ್ಟಾಗಿರುತ್ತೆ, ಅವರು ಸತ್ತು ಹೋಗ್ಬಿಡ್ತಾರಾ ಚಿಕಿತ್ಸೆ ಪಡ್ಕೊಂಡ ನಂತರ? ಒಬ್ಬ ಸ್ಪೋರ್ಟ್ಸ್ಮನ್ಗಳನ್ನು ಪ್ರತಿನಿತ್ಯ ಕ್ರಿಕೆಟ್ ಆಡುವಾಗ ಅಥವಾ ಇನ್ನೇನೋ ಗೇಮ್ ಆಡುವಾಗ ಬಿದ್ದಿರ್ತಾರೆ, ಪೆಟ್ಟಾಗಿರುತ್ತೆ, ಕಾಲಿನ ಮೂಳೆ ಮುರಿದಿರುತ್ತೆ. ಮೂಳೆ ಮುರಿದಿರೋಕ್ಕೆ ಸತ್ತೋಗ್ಬಿಡ್ತಾರ ಅವರು? ಸಾಧ್ಯನೇ ಇಲ್ಲ. ಮತ್ತೆ ಸರಿ ಹೋಗುತ್ತೆ, 1-2-3 ತಿಂಗಳಾದಮೇಲೆ ಎಲ್ಲವೂ ಸರಿ ಹೋಗುತ್ತೆ. ಈ ರೀತಿಯಾಗಿ ಒಂದು ಬಾಲಕಿಯನ್ನು ಸರಿಯಾಗಿ ಟ್ರೀಟ್ಮೆಂಟ್ ಕೊಡದೆ ಮಗು ಇಲ್ಲಿ ನಮ್ಮ ಜೊತೆಗಿಲ್ಲ. ಇವತ್ತು ಮಗು ಬಲಿಯಾಗಿದೆ. ಹೆಸರು ಸಾನ್ವಿ. ನೋಡಿ ಎಷ್ಟು ಮುದ್ದಾಗಿದೆ ಮಗು. ಹೊಟ್ಟೆ ಉರಿಯುತ್ತೆ ಇಂಥ ಘಟನೆಗಳನ್ನೆಲ್ಲ ನೋಡಿದಾಗ. ಮಂಡ್ಯದ ಮಿಮ್ಸ್ ಆಸ್ಪತ್ರೆಯ ವೈದ್ಯರ ನಿರ್ಲಕ್ಷ್ಯ ಇದು.